ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಈಗ ಅವ್ರ ಮನಸ್ಸಲ್ಲಿ ಏನಿದೆ, ಅದಕ್ಕೆ ಏನು ಮೆಸೇಜ್ ಬರುತ್ತೆ ನೋಡೋಣ. ಇಲ್ಲಿ ಗಿವ್ ಬ್ಯಾಕ್ ಅನ್ನೋದಿದೆ, ಮತ್ತೊಂದು ವಲ್ನರಬಿಲಿಟಿ, ಯು ಆರ್ ನಾಟ್ ಅಲೋನ್ ಅನ್ನೋದಿದೆ. ಏನೋ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪು ವೀಕ್ ಆಗಿದೆ ಅನ್ನೋದು ಬರ್ತಾ ಇದೆ. ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ. ನಿಮ್ಮಿಂದ ದೂರ ಇದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದಿದೆ. ಹಾಗೆ ನೀವು ಒಂಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ನೂರಾರು ಯೋಚನೆಗಳಿದೆ, ಏನೋ ಸಮಸ್ಯೆಗಳಿದೆ, ಅನ್ಸೆಡ್ ಫೀಲಿಂಗ್ಸ್ ಇದೆ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಮೆಟಮಾರ್ಫೋಸಿಸ್, ಬಾಟಮ್ನಲ್ಲಿ ರೀಬರ್ತ್. ಮತ್ತೆ ಈ ಕನೆಕ್ಷನ್ನಲ್ಲಿ ರೀಬರ್ತ್ ಇದೆಯಾ ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು, ಈ ಫ್ರೆಂಡ್ಶಿಪ್ ಮುಂದುವರಿಸಬೇಕು ಅನ್ನೋ ಭಾವನೆ ಕಾಣ್ತಾ ಇದೆ. ಹಾಗೆ ಇಲ್ಲೊಂದು ಲೋ ಎನರ್ಜಿ ಇದೆ. ಮನಸ್ಸಲ್ಲಿ ಏನೋ ಪರಿವರ್ತನೆಗಳಾಗ್ತಾ ಇದೆ. ಸಮಸ್ಯೆಗಳಿತ್ತು ನಿಜ, ನೆಗೆಟಿವಿಟಿ ಇತ್ತು, ನಿಮ್ಗೇನೂ ಹೇಳಲಾರ್ದಂಥ ಪರಿಸ್ಥಿತಿನಲ್ಲಿದ್ದರು. ಈ ಕನೆಕ್ಷನ್ ವೀಕ್ ಆಗಿತ್ತು, ಮೀನಿಂಗ್ಲೆಸ್ ಆಗಿತ್ತು. ಆದರೆ ಈಗ ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ಚೇಂಜಸ್ ಇದೆ. ಏನೋ ಕಾರಣಗಳಿಂದ ಅವ್ರ ಸಮಸ್ಯೆಗಳು ಪರಿಹಾರ ಆಗಿರಬಹುದು. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಡಿಫ್ರೆನ್ಸಸ್ ಇದೆ. ಆದ್ದರಿಂದ ನೀವಿಬ್ಬರು ದೂರ ಆಗಿರಬಹುದು. ಆದರೆ ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ಪಾಸಿಟಿವಿಟಿ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ಈ ಫ್ರೆಂಡ್ಶಿಪ್ ಮುಂದುವರಿಸಬೇಕು ಅನ್ನೋ ಮನಸ್ಸಾಗ್ತಾ ಇದೆ. ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ 9 ಆಫ್ ಸಾರ್ಟ್ಸ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 3 ಆಫ್ ಸಾರ್ಟ್ಸ್ ಇದೆ, ಹಾಗೆ 7 ಆಫ್ ಕಪ್ಸ್ ಇದೆ, ಮತ್ತೊಂದು ಹ್ಯಾಂಗ್ಡ್ ಮ್ಯಾನ್ ಇದೆ. ಇಲ್ಲಿ 7 ಆಫ್ ವ್ಯಾಂಡ್ಸ್ ಇದೆ. ಹಿಂದೆ ನಿಮ್ಮ ಫ್ರೆಂಡ್ಶಿಪ್ ಬೇಡ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ಏನೇನೋ ಕಾರಣಗಳಿತ್ತು, ಸಮಸ್ಯೆಗಳಿತ್ತು. ಅದರಿಂದ ನಿಮಗೇನೂ ಹೇಳಲಾರ್ದಂಥ ಪರಿಸ್ಥಿತಿನಲ್ಲಿದ್ದರು. ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇತ್ತು. ಆದರೆ ಈಗ ಪಾಸಿಟಿವಿಟಿ ಇದೆ. ಮುಂದೆ ಏನಿದೆ ನೋಡೋಣ. ನಿಮ್ಮಿಂದ ದೂರ ಆದ್ರೂ ನಿಮ್ಮ ನೆನಪುಗಳಿತ್ತು, ಹಗಲು ರಾತ್ರಿ ಯೋಚನೆಗಳಿತ್ತು. ನಾನು ಮಾಡ್ತಾ ಇರೋದು ಸರಿನಾ ಹಾಗನ್ನಿಸ್ತಾ ಇತ್ತು. ಪೊಸೆಸಿವ್ನೆಸ್ ಇದೆ, ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಮನಸ್ಸು ಒಡೆದಿತ್ತು, ಹೌದು, ಏನೋ ಇಬ್ಬರಲ್ಲಿ ಮಾತುಕತೆಗಳಾಗಿತ್ತು. ಹಾಗೆ ಅಲ್ಲೊಂದು ಥರ್ಡ್ ಫ್ಯಾಕ್ಟ್ರಿ ಇದೆ ಅನ್ನೋದು ಬರ್ತಾ ಇದೆ. ಹಿಂದೆ ತುಂಬ ಕನಸುಗಳಿತ್ತು, ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು, ಜೀವನ ಮಾಡಬೇಕು ಅನ್ನೋ ಆಸೆ ಇತ್ತು. ಲೋ ಎನರ್ಜಿ ಇರೋದ್ರಿಂದ ಇಲ್ಲೇನೋ ಒಂದು ಕಂಟ್ರೋಲಿಂಗ್ ಎನರ್ಜಿ ಬರ್ತಾ ಇದೆ. ಅವ್ರು ಅಂದ್ಕೊಂಡಿದ್ದ ಕೆಲಸ ಏನೂ ಆಗ್ತಾ ಇರಲಿಲ್ಲ. ಇಬ್ಬರ ಮಧ್ಯೆ ಬ್ಲಾಕೇಜಸ್ ಇತ್ತು. ನಿಮ್ಮಿಂದ ದೂರ ಆಗಿದ್ರೂ ನಿಮ್ಮ ನೆನಪು ಆಗಾಗ ಬರ್ತಾ ಇತ್ತು. ಈಗೇನೋ ಮನಸ್ಸಲ್ಲಿ ಪರಿವರ್ತನೆ ಆಗ್ತಾ ಇದೆ, ಏನೋ ಚೇಂಜಸ್ ಆಗ್ತಾ ಇದೆ ಅನ್ನೋದಿದೆ. ಆ ಒಡೆದ ಮನಸ್ಸು ಮತ್ತೆ ಪರಿವರ್ತನೆಯಿಂದ ಚೇಂಜ್ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ ಹಾಗೆ ನೋಡಿದಾಗ ಇಲ್ಲೊಂದು ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು 3 ಆಫ್ ಸಾರ್ಟ್ಸ್ ಇದೆ. 3 ಆಫ್ ಸಾರ್ಟ್ಸ್ ಎನರ್ಜಿ ಸ್ಟ್ರಾಂಗ್ ಆಗಿದೆ. ಮತ್ತೊಂದು ಟವರ್ ಕಾರ್ಡ್ ಬರ್ತಾ ಇದೆ, ಹಾಗೆ ಜಡ್ಜ್ಮೆಂಟ್ ಬರ್ತಾ ಇದೆ. ಇಲ್ಲೊಂದು 4 ಆಫ್ ಪೆಂಟಿಕಲ್ಸ್ ಇದೆ. ಇಲ್ಲೊಂದು 10 ಆಫ್ ಸಾರ್ಟ್ಸ್ ಇದೆ. ಇಷ್ಟ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇರೋದ್ರಿಂದ ನಿಮಗಿಲ್ಲಿ ಆತಂಕ ಇದೆ, ಯೋಚನೆ ಇದೆ. ಹಾಗೆ ಮನಸ್ಸು ವೆಯ್ಟ್ ಮಾಡ್ತಾ ಇದೆ, ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಆಶಾಭಾವನೆ ಇದೆ. ಇಲ್ಲೊಂದು ಡಿಸಪಾಯಿಂಟ್ಮೆಂಟ್ ಇದೆ. ಇಲ್ಲಿ ನಿಮ್ಮ ಎಫರ್ಟ್ಸ್ 100% ಇತ್ತು,
ಎಷ್ಟೋ ಸರಿ ನೀವು ಅವ್ರನ್ನ ಕೇಳ್ಕೊಂಡಿರೋದಿದೆ, ಪ್ರಪೋಸ್ ಮಾಡಿದ್ದೀರಾ, ಆದರೆ ಆ ಕಡೆಯಿಂದ ನಿಮಗೆ ಪಾಸಿಟಿವ್ ರಿಯಾಕ್ಷನ್ ಇಲ್ಲದೆ ಇರೋದ್ರಿಂದ ನಿಮಗೂ ಮನಸ್ಸು ಬೇಜಾರಾಗಿದೆ. ಮತ್ತೆ ಇಲ್ಲಿ ರೀಕನ್ಸ್ಟ್ರಕ್ಷನ್ ಬರ್ತಾ ಇದೆ. ಆಗಾಗ ಮನಸ್ಸು ಜಡ್ಜ್ ಮಾಡ್ತಾ ಇದೆ. ನಿಮಗೂ ಅವರನ್ನು ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ, ಹಾಗೆ ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ. ಇಲ್ಲೊಂದು ಪೊಸೆಸಿವ್ನೆಸ್ ಇದೆ, ಹಠ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ, ಮತ್ತೊಂದು ಹೀಲಿಂಗ್ ಇದೆ, ಹಾಗೆ ಅಬಂಡೆನ್ಸ್ ಇದೆ, ಮತ್ತೊಂದು ನಥಿಂಗ್ನೆಸ್ ಇದೆ. ಇಲ್ಲಿ ಮತ್ತೆ ಚೇಂಜ್ ಬರ್ತಾ ಇದೆ. ಇಲ್ಲಿ ಫುಲ್ ಕಾರ್ಡ್ ಇದೆ. ಅನ್ಸರ್ಟನಿಟಿ ಇತ್ತು, ಏನು ಮಾಡೋಕ್ಕೂ ತೋಚಲಾರ್ದಂಥ ಪರಿಸ್ಥಿತಿ ಇತ್ತು, ಏನೇನೋ ಸಮಸ್ಯೆಗಳಿತ್ತು, ಯಾವ ಕೆಲಸಗಳೂ ಆಗ್ತಾ ಇರಲಿಲ್ಲ. ಆದರೆ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಯಾವುದೇ ನಿಮ್ಮ ನೆಗೆಟಿವಿಟಿ ಇರಲಿ, ಲೆಟ್ ಗೋ ಮಾಡಿ ಅನ್ನೋದು ಬರ್ತಾ ಇದೆ. ಸ್ವಲ್ಪ ಸಮಯದಲ್ಲೇ ಇದೆಲ್ಲ ಹೀಲ್ ಆಗುತ್ತೆ ಅನ್ನೋದಿದೆ. ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು, ಯಾವುದೇ ಕೆಲಸಗಳಾಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಅಬಂಡೆನ್ಸ್ ಇದೆ, ಮುಂದೆ ಚೇಂಜ್ ಇದೆ, ಕಾಲಚಕ್ರ ಉರುಳುತ್ತೆ. ಹಾಗೆ ಇಲ್ಲೊಂದು ರೀಬರ್ತ್ ಇದೆ, ಪಾಸಿಟಿವಿಟಿ ಇದೆ. ಮುಂದೆ ನಿಮ್ಮ ಮನಸ್ಸಲ್ಲಿರೋ ಆತಂಕ ಕಡಿಮೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ಮತ್ತೆ ಈ ಫ್ರೆಂಡ್ಶಿಪ್ನ ಮುಂದುವರಿಸಬೇಕು ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಆಗಿ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ಸ್ಟಡಿ ಬರ್ತಾ ಇದೆ, ಮತ್ತೊಂದು ಲವ್ ಬರ್ತಾ ಇದೆ, ಇಲ್ಲೊಂದು ಸೀಕ್, ಹಾಗೆ ಸಪೋರ್ಟ್, ಫೈನಲ್ ಆಗಿ ಕೇರ್ ಗಿವರ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಸ್ಟ್ಯಾಂಡ್ ಯುವರ್ ಗ್ರೌಂಡ್. ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕಾಗುತ್ತೆ. ಕಾನ್ಫಿಡೆಂಟ್ ಆಗಿರಿ, ಎಲ್ಲ ಒಂದಲ್ಲ ಒಂದಿನ ಸರಿಯಾಗುತ್ತೆ ಅನ್ನೋದಿದೆ. ಈ ಒಂದು ಕನೆಕ್ಷನಲ್ಲಿ ಏಂಜಲ್ಸಿಂದ ನಿಮಗೆ ಸಪೋರ್ಟ್ ಇದೆ. ನಿಮ್ಮ ಲೈಫಲ್ಲಿ ನೀವು ಯಾರನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ. ಆದರೆ ಇದೆಲ್ಲ ಮುಂದೆ ಸರಿಯಾಗುತ್ತೆ ಅನ್ನೋದಿದೆ. ಆದ್ದರಿಂದ ನೀವು ಪ್ರೇಯರ್ಸ್ ಮಾಡ್ಕೋಬೇಕಾಗುತ್ತೆ, ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ. ಅವರಿಂದ ಪಾಸಿಟಿವ್ ಉತ್ತರನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅವ್ರ ಮನಸ್ಸಲ್ಲಿ ಇವತ್ತಿನ ದಿವಸ ಚೇಂಜಸ್ ಆಗ್ತಾ ಇದೆ, ನಿಮ್ಮ ಬಗ್ಗೆ ನೆನಪುಗಳಿದೆ. ಇಲ್ಲೊಂದು ಕೇರ್ ಗಿವರ್ ಅನ್ನೋದು ಬರ್ತಾ ಇದೆ, ಮತ್ತೆ ಅವ್ರು ನಿಮ್ಮ ಲೈಫ್ಗೆ ಎಂಟ್ರ್ ಆಗ್ತಾರೆ ಅನ್ನೋದಿದೆ. ನಾವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಕೆಲವು ಕೆಲಸಗಳು ನಡೀತಾ ಹೋಗುತ್ತೆ. ಆ ಒಳ್ಳೆಯ ಸಮಯ ಬಂದೇ ಬರುತ್ತೆ. ಅದರಿಂದ ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕಾಗುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.